ಇದ್ದೇವೆ. ನಮ್ಮ ಮಧ್ಯದಲ್ಲಿ ಸುಂದರಮ್ಮ ಅವರು ಬೀರಳ್ಳಿ ಅವರಿದ್ದಾರೆ. ಈಗ ನಾವು ಒಂದ್ಸಾರಿ ಪ್ರಾರ್ಥನೆಗೋಸ್ಕರವಾಗಿ ಅಚ್ಚಳಿಗೆ ಹೋದಂತ ಸಮಯದಲ್ಲಿ ಇವರು ಒಂದು ಮನೆಯಲ್ಲಿ ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿದಾಗ ಅವರು ಬಂದು ಒಂದು ಸಮಸ್ಯೆಯನ್ನು ಹೇಳ್ಕೊಂಡ್ರು. 7 ವರ್ಷ ಆಗಿದೆ ಮಗು ಆಗಿ, ಆಮೇಲೆ ಮತ್ತೆ ಮಕ್ಕಳಾಗಿಲ್ಲ, ನನಗೆ ಇನ್ನೊಂದು ಮಗು ಬೇಕಯ್ಯ ಅಂತೇಳಿ ಪ್ರಾರ್ಥನೆ ರಿಕ್ವೆಸ್ಟ್ ಕೊಟ್ಟಂತ ಸಮಯದಲ್ಲಿ ಅವ್ರಿಗೋಸ್ಕರವಾಗಿ ಸುಂದರಮ್ಮ ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದಾಗ ಆ ಸಮಯದಲ್ಲಿ ದೇವರು ಅವರ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಅದ್ಭುತವನ್ನ ಈ ಸಮಯದಲ್ಲಿ ಅವರು ತಮ್ಮ ಬಾಯಿ ಮೂಲಕವಾಗಿ ಹೇಳ್ಕೊಡ್ತಾರೆ. ಅಮ್ಮ, ನಿಮ್ಮ ಹೆಸರೇನ್ರಿ? ಯಾವ ಊರು ನಿಮ್ದು? ಕುಟುಂಬದವ್ರ ಹೆಸರು, ಯಜಮಾನ್ರ ಹೆಸರು? ಯೇಸಪ್ಪ ಅವರು. ಏನಾಗಿತ್ತಮ್ಮ, ಏನಂತೇಳಿ ಪ್ರಾರ್ಥನೆ ಮಾಡಿಸಿ ಸ್ವಲ್ಪ ಹೇಳಿ. ನನಗೆ ಇನ್ನೊಂದು ಮಗು ಬೇಕಂತ ಪ್ರೇಯರ್ ಮಾಡ್ತಿದ್ದೆ. ಅಲ್ಲಿ ಬಾಡಿಗೆ ಬಂದ ಮಗ ಚೆಕಪ್ ಮಾಡಿಸಿದ್ರೆ ನಿಂತ್ಕೊಂತ ಹೇಳಿದ್ರು. ಗರ್ಭಫಲ ಪಂಕ್ತಿಯಲ್ಲಿ ಪಾಲ್ಗೊಂಡಿದ್ರೆ ಇಲ್ಲ, ಸುಮ್ಮನೆ ಪ್ರಾರ್ಥನೆ ಮಾಡಿಸಿ ಅವಾಗ ಚೆಕ್ ಮಾಡಿಸಿದ್ರೆ ನಿಂತ್ಕೊಂತ ಅಂತ ಹೇಳಿದ್ರು. 4 ತಿಂಗಳ ಕ್ಯಾನ್ ಮಾಡಿಸಿದ್ರೆ ಬೇಸತ್ತ ಅಂತ ಹೇಳಿದ್ರು. ಮತ್ತೆ 6 ತಿಂಗಳ ಮಾಡಿಸಿ